ಬೇರೆ ನಮ್ಮ ಗೌರ್ಮೆಂಟ್ ಅಂಥದ್ದು ಏನು ಪ್ರಾಬ್ಲಮ್ ಬಂತಪ್ಪ. ನಮ್ಮ ಗೌರ್ಮೆಂಟಿಗೆ ಅಂಥ ಒಂದು ಪರಿಸ್ಥಿತಿ ಬಂತೈತಂದ್ರೆ ಒಂದು ಆ್ಯಡ್ ಕಂಪ್ನಿ ಕಡೆ ದುಡ್ಡು ಹಾಯ್ಕೊಂಡು ತಿನ್ನೋ ಅಂಥ ಪರಿಸ್ಥಿತಿ ಬಂದೈತಿ. ಓ ಮಾರ, ನಮ್ಮ ಗೌರ್ಮೆಂಟವ್ರಿಗೆ ಬಡವ್ರಿಗೆ ಹೆಲ್ಪ್ ಮಾಡೋಂಗಿಲ್ಲ, ರೈತರಿಗೇನು ಯಾವ ರೀತಿಯಿಂದ ಫೆಸಿಲಿಟಿ ಕೊಡೋಂಗಿಲ್ಲ. ನಮ್ಮವ್ರು ಬಿಟ್ಟು ಬೇರೆಯವ್ರು ಜಾಸ್ತಿ ಇದನ್ನು ಸಪೋರ್ಟ್ ಮಾಡೋದು. ಯಪ್ಪ, ಚೆ ಹೇಳಿದ್ರೆ ನಮ್ಗೆ ಗಲೀಜ್ ಅನಿಸ್ತೈತಿ ಈ ಗೌರ್ಮೆಂಟ್ ಬಗ್ಗೆ. ಒಂದೇ ಮಾತು ಹೇಳ್ಬೇಕಂತಂದ್ರೆ, KSRTC ಬಸ್ಸಿಗೆ ವಿಮಲ್ ಆಡ್ ಹಚ್ಚಿಸಿ ರೊಕ್ಕ ತಿಂತೀರಂದ್ರೆ ಅದು ಎಂಥ ಪರಿಸ್ಥಿತಿ ಬಂತು ನಮ್ಮ ಗೌರ್ಮೆಂಟಿಗೆ. ಛೀ 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 ಎಂಥ ಮೆಸೇಜ್ ನಮ್ಮ ಗೌರ್ಮೆಂಟಿಂದ. ಬಾ ಜನಕ್ಕೆ ತಿನ್ನಿರಿ, ಅವನು ಗುಟ್ಕಾ ತಿನ್ನಿರಿ, ತಂಬಾಕು ತಿಂದು ಸಾಯಿರಿ ಅಂತನೋ ಒಂದು ಆ್ಯಡ್ಗೆ ಇಷ್ಟು ಪ್ರಮೋಷನ್ಗೆ KSRTC ಬಸ್ ಅವನ ಫುಲ್ ಹಚ್ಚಿರಿ ಅಂತ ಕೊಡ್ತಾರಂತಂದ್ರೆ ಇದನ್ನು KSRTC ಬಸ್ ಅನ್ಬೇಕು, ಅವನು ವಿಮಲ್ ಬಸ್ ಅನ್ಬೇಕು. ಇನ್ಮೇಲಿಂದ ಯಾವ್ದಾರ ಗಾಡಿ ಹಿಂಗೆ ಈ ಥರ ಇತ್ತಂದ್ರೆ ಎಲ್ಲರಿಗೂ ರೈಟ್ಸ್ ಇರ್ತೈತೆ. ಅದನ್ನು ನಿಂತ ಜಾಗದಾಗ ಎಲ್ಲ ಹರಿದು ಕ್ಲೀನ್ ಮಾಡಿ, ವಿಮಲ್ದು ಎಲ್ಲ ಆ್ಯಡ್ ಹರಿದು ಕ್ಲೀನ್ ಮಾಡಿನೇ ಕಳಿಸ್ರಿ ಎಲ್ಲರಿಗೂ, ಇದು ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಒಬ್ರು ಅಣ್ಣ ಅದಾರ, ಅವ್ರ ಹೆಸರು ತೊಗೊಳಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಆ ರೇಂಜ್ಗೆ ಅವರು ಅಷ್ಟು ಕೇರ್ ತೊಗೋತಾರೆ ಒಂದು ಸಿಟಿ ಬಗ್ಗೆ. ಒಂದು ಯಾವುದೋ ಏನೋ ಒಂದು ಸಮಾಜಕ್ಕೆ ಯಾವುದೋ ಒಂದು ತಪ್ಪು ಇದು ಮೆಸೇಜ್ ಹೋಗಬಾರ್ದು ಅನ್ನೋ ಒಂದು ಮನಸ್ಥಿತಿ ಅವ್ರದ್ದೈತಿ. ಬಟ್ ಸ್ಟಿಲ್ ಅಂಥ ಜನಕ್ಕೂ ಗೌರ್ಮೆಂಟ್ ಒಳಗೆ ಎಲ್ಲ ರೈಟ್ಸ್ ಇರೋರು ಅವರು ಸಪೋರ್ಟ್ ಮಾಡೋಂಗಿಲ್ಲ. ಉಲ್ಟಾ ಅವ್ರಿಗೆ ಕೆಟ್ಟ ಅಂತೇಳಿ ತೋರಿಸೋ ಲೆಕ್ಕಕ್ಕೂ ಐತಿ. ಸೊ ಇಷ್ಟೆಲ್ಲ ಒಂದು ಸಮಾಜಕ್ಕೆ ಕಳವಳಿಕೆ ಇದ್ದವ್ರಿಗೆ ಸಪೋರ್ಟ್ ಮಾಡೋಂಗಿಲ್ಲ ಯಾರು. ಪ್ಲೀಸ್ ನಾವು ಸಪೋರ್ಟ್ ಮಾಡೋಣ ಆದಷ್ಟು. ಅಣ್ಣ ನೀವು ಮಾಡೋದು ನೋಡಿ ನಮ್ಗೆ ಮೈ ಜುಮ್ ಅನಿಸ್ತೈತಿ. ಸೊ ವಿಮಲ್ ಬಸ್ ಮೇಲಿಂದ ಓಕೆ. ಲೈಕ್, ಶೇರ್, ಫಾಲೋ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.